ಪ್ರಸಕ್ತ ವಿದ್ಯಮಾನಗಳನ್ನು ನೋಡ್ತಾ ಇದ್ದರೆ ಎಂಥ ನಾಚಿಕೆಗೇಡಿನ ಸಂಗತಿಯಪ್ಪ ಅಂತಂದರೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ಅದೆಂಥ ಅದ್ಭುತವಾದ ದಿನಗಳನ್ನು ನಾವು ನೋಡ್ಕೊಂಬಂದ್ವಿ. ಊಟಕ್ಕಿಲ್ಲದ ದಿನ ಇತ್ತು, ಹಣಕ್ಕಿಲ್ಲದ ದಿನ ಇತ್ತು, ಆದರೆ ಉತ್ತಮವಾದ ಸಮಾಜ ಇತ್ತು. ಅಕ್ಕಪಕ್ಕದ ಮನಸ್ಥಿತಿಗಳನ್ನು ಎಷ್ಟು ಅದ್ಭುತವಾಗಿ ಚಿತ್ರಣ ಅವರೇ ಮಾಡ್ಕೊಳ್ತಾ ಇದ್ರು. ಅಂಥ ಒಂದು ಸ್ಥಿತಿಯನ್ನು ನಾವುಗಳು ನಿರ್ಮಾಣ ಮಾಡಿ ಇಟ್ಕೊಂಡಿದ್ವಿ. ನಾನು ಹೇಳ್ತಾ ಇರೋದು 25 ವರ್ಷದ 30 ವರ್ಷದ ಹಿಂದಿನ ಮಾತು. ಕಷ್ಟ ಸುಖ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಇತ್ತು. ಆದರೆ ಇವತ್ತಿನ ಈ ದಿನಗಳನ್ನು ನೋಡ್ತಾ ಇದ್ದರೆ ಅಸಲು ಇಂಥ ಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಕಾರಣ ಎಲ್ಲ ಅವ್ರವ್ರ ಪಾಡ್ಗೆ ಅವ್ರವ್ರ ಬ್ಯುಸಿ ಲೈಫ್ ರೀ. ಪ್ರತಿಯೊಬ್ಬರದು ಅವ್ರವ್ರದ್ದು ಇವತ್ತಿನ ಹೊಟ್ಟೆಪಾಡು. ಹಸಿದವ ಬಾಯಿ ಮುಚ್ಕೊಂಡಿದ್ದಾನೆ, ದುಡ್ಡಿರೋನು ಆಡ್ದಾಟ ಆಡ್ತಿರ್ತಾನೆ. ಎಂಥ ಸ್ಥಿತಿ, ಎಂಥ ಕರ್ಮ ಇದು ನಮಗೆ. ಆಗಲಿ ಪ್ರಪಂಚ ಹೇಗೆ ನಡೀತಿದೆ ನೋಡೋದು ಬಿಟ್ಟರೆ, ನಿನ್ನೆ ಮೊನ್ನೆ ಎಲ್ಲ ಬೇರೆ ಯಾವುದ್ಯಾವುದನ್ನೋ ಫೋಕಸ್ ಮಾಡಿದ್ರು. ಅದೇನದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆ, ಮತ್ತಿನ್ನೇನೋ ಅಂತೆ. ಯಾವುದೇನಿದ್ರೂ ಕೂಡ ಈಗ 10 ನಿಮಿಷದ ಮುಂದೆ ಹಸುವು ಅಂದಾಗ ತಿಂದಿದ್ದು ಊಟನೇ. ಎಲ್ಲ ಆಡಂಬರದ ಜೀವನಕ್ಕೆ ಏನು ಬೇಕೋ ಅದರ ಪ್ರಮಾಣ ಎಷ್ಟಿದೆ ಎಲ್ಲವೂ ಕೂಡ ಒಂದು ಏನು ಹೇಳ್ತೀವಿ, ಪಾಪ್ಯುಲೇಷನ್ನು, ಫೈನಾನ್ಷಿಯಲ್ಲು, ನಾವು ಓದಿದ ವಿದ್ಯೆಗಳು ಇದನ್ನೇ ನಾವು ಕೊಡ್ತಾ ಇರೋದು. ಒಂದೇ ಒಂದು ಕ್ಷಣ ಯಾವಾಗಾದರೂ ಒಂದು 10 ನಿಮಿಷ ಬೇಜಾರಾಗಿ ಸ್ಕ್ರೋಲ್ ಮಾಡಿದ್ರೆ ಒಂದು ಉಪಯೋಗಕ್ಕೆ ಬರ್ತಕ್ಕಂಥದ್ದು ಯಾವುದಾದ್ರೂ ಒಂದೇನಾದರೂ ಬರುತ್ತಾ ಅಂತ ಹಿಂಗೆ ಅನ್ನಕ್ಕೆ ಹೋದರೆ ಅಯ್ಯೋ, ಎಷ್ಟು ರಾತ್ರಿ 8 ಗಂಟೆ ಆದರೆ ಊರೇ ಆರಾಮಾಗಿ ಎಲ್ಲ ತೆಪ್ಪಗೆ ಮನೇಲಿ ಹೋಗಿ ಮಲ್ಕೊಳ್ತಿದ್ರು. ಅಂಥ ಕಾಲ ಇತ್ತು. 8:15 ಆಯಿತು ಅಂದರೆ ನಾನು ಹೇಳ್ತಾ ಇರೋದು 7:15ಗೆ ಹಾಲಿನ ಬೂತ್ಗಳು ಕ್ಲೋಸ್ ಮಾಡಿಬಿಡೋರು. ಅಲ್ಲಾಯಿತು ಅಂದರೆ ಎಲ್ಲ ಮುಗೀತು ಅಂತಲೇ ಒಂದು ಕಡೆಯಿಂದ ಒಂದು ಬೀಡ ಅಂಗಡಿ ಇರೋದು ಊರ ಮುಂದ್ಗಡೆ, ಯಾವುದೋ ಒಂದು 10 ಲಾರಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ಕೆಟ್ಟದ್ದು ಅಂತಲ್ಲ, ಅಭಿವೃದ್ಧಿ ಒಳ್ಳೆಯದೇ. ಆದರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಯಾರಿಗೂ ಕೂಡ ತಿಳುವಳಿಕೆ ಇಲ್ಲದೆ ಅಭಿವೃದ್ಧಿ ಕೊಡೋದು ಎಷ್ಟು ಅಸಹಜವಾದ ಏನು ಹೇಳ್ತೀವಿ ನಾಗರಿಕ ಸಮಾಜದ ಬೆಳವಣಿಗೆ ಅಂತಕ್ಕಂಥದ್ದು. ಇದು ಬಂತು ಅದು ಬಂತು, ಎಲ್ಲ ತಗೊಳ್ಳಿ. ಬಳಕೆ ವಿಧಾನ ಗೊತ್ತಿಲ್ಲ ಅಂತಂದರೆ ಎಲ್ಲವನ್ನ ಕೊಟ್ಟರೆ ಇದನ್ನು ಯಾರನ್ನು ದೂಷಿಸೋ ಸ್ಥಿತಿಗಳಲ್ಲಿ ಕೂಡ ನಾವು ಇರೋದಿಲ್ಲ. ಈಗ ನೋಡಿ, ಏನದು ಪ್ರತಿಯೊಂದು ವಸ್ತು ಕೂಡ ಒಳ್ಳೆಯದಕ್ಕೂ ಕೆಲಸಕ್ಕೆ ಬರುತ್ತೆ, ಕೆಟ್ಟದ್ದಕ್ಕೂ ಕೆಲಸಕ್ಕೆ ಬರುತ್ತೆ, ಪ್ರತಿಯೊಂದು ವಸ್ತುವನ್ನು ಕೂಡ. ಆದರೆ ಅದರ ಪ್ರಮಾಣ ಇರುತ್ತಲ್ಲ, ಕೆಟ್ಟದ್ದಕ್ಕೆ ಬಳಸಬಾರ್ದು ಅಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿ ಅದನ್ನು ಬಿಟ್ಟಾಗ ಅದನ್ನು ತಪ್ಪಿನ ಹಾದಿನಲ್ಲಿ ತೆಗೆದುಕೊಂಡು ಹೋಗುವಂಥವ್ರನ್ನ ಈಸಿಯಾಗಿ ಕ್ಯಾಚ್ ಮಾಡ್ಬೋದಪ್ಪ. ಐ ಡೋಂಟ್ ನೋ ವೆದರ್ ಹೌ ಅವರ್ ನೆಕ್ಸ್ಟ್ ಜನ್ರೇಷನ್ ವಿಲ್ ಫೀಲ್ ಇಲ್ಲ, ಸಫರ್ರೇ. ನಾವು ಫೀಲಿಂಗಲ್ಲಿ ಇದ್ದೀವಷ್ಟೇ. ಹೀಗೇ ಮುಂದುವರೆದ ಸ್ಥಿತಿಗಳು ನಿರ್ಮಾಣ ಆಗ್ತಾ ಇದ್ದರೆ ಒಂದು ಒಳ್ಳೆಯ ಅದ್ಭುತವಾದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಕ್ಕಂಥವ್ರು ಒಬ್ಬರು ಯಾರಾದರೂ ನಾವು ಇಂಥದ್ದು ಅಭಿವೃದ್ಧಿ ಮಾಡಿದ್ವಿ ಅಂತ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾರ್ಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅವೆಲ್ಲ ಬಿಟ್ಬಿಟ್ಟಿದ್ದೀವಿ, ಅಸಹ್ಯ ಬಂದ್ಬಿಟ್ಟಿದೆ. ಕಡೆ ಪಕ್ಷ ನಾವು ಇದು ಮಾಡಿದ್ವಿ. ಇರೋದು ನೋಡಿ, ಒಂದು ದಿನಕ್ಕೆ 24 ಗಂಟೆ ಒಂದು ದಿನಕ್ಕೆ ಡಿವೈಡ್ ಮಾಡಿ ಇಟ್ಬಿಟ್ರು. ಅದನ್ನು ಕೂಡ ಮೊದಲೇ ಎಲ್ಲ ನಿರ್ಮಾಣ ಮಾಡಿ ಇಟ್ಬಿಟ್ಟಿದ್ದಾರೆ 24 hours. ಆ 24 ಗಂಟೆನಲ್ಲಿ ನಿದ್ದೆ ಅಂತ 8 ಅವರ್ ತೆಗೆದುಬಿಟ್ರು. 8 ಅವರು ಅದರಲ್ಲಿ ತುಂಬ ಏಜ್ ಇರ್ತಕ್ಕಂಥವ್ರು ಇದ್ದರೆ ಅವ್ರ ಕೈಯಲ್ಲಿ 8 ಅವರ್ ನಿದ್ದೆ ಸಾಕಾಗಲ್ಲ. ಒಂದು ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬಂದರು ಅಂದರೆ ಮೈಕೈ ನೋವು ಬಂತು ಅಂದರೆ ಇಟ್ ಮೇ ಬಿ 12 hours, ಇಟ್ ಮೇ ಬಿ 15 hours ಕೂಡ ಇರ್ಬೋದು. ದಿಸ್ ನಾಟ್ ಅವರ್ ಫಾಲ್ಟ್. ಅವರು ಆರೋಗ್ಯ ಸ್ಥಿತಿ ನಮಗೂ ಹಾಗೆ ಆಗುತ್ತೆ. ತುಂಬ ಜರ್ನಿ ಮಾಡಿಬಿಟ್ರೆ ವಿ ನೀಡ್ ಎಕ್ಸ್ಟ್ರಾ ಸ್ಲೀಪ್. ಆಗ ಒಂದು 12 ಅವರ್ ಹೋದ್ರೂ ಇನ್ನು ಉಳಿದಿರೋದು 12 ಅವರು. ಅದರಲ್ಲಿ ಸ್ನಾನ ಏನು, ಹಲ್ಲುಜ್ಜೋದೇನು, ಏನದು ದೇವ್ರ ಪೂಜೆ ಏನು ಮಾಡೋವಂಥವ್ರಿಗೆ ಅವ್ರವ್ರದ್ದೇ ಆದಂಥ ಒಂದೊಂದು ಹ್ಯಾಬಿಟ್ಸ್ ಇರುತ್ತೆ. ನ್ಯೂಸ್ ಪೇಪರ್ ಓದೋದೇನು, ಮಕ್ಕಳು ಮರಿಗಳ ಜೊತೆ ಪ್ರತಿಯೊಂದು ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಅವ್ರದ್ದು ಫ್ಯಾಮಿಲಿ ಟೈಮ್ ಅಂತಿರುತ್ತೆ. ಐ ಡೋಂಟ್ ನೋ ದೇ ಆರ್ ಸ್ಪೆಂಡಿಂಗ್ ಆರ್ ನಾಟ್. ಅದು ಅವ್ರವ್ರಿಗೆ ಪರ್ಸ್ನಲ್ ಇರ್ಬೋದು, ವೈಯಕ್ತಿಕ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಎಲ್ಲವನ್ನ ಕಳ್ಕೊಂಡು ಏನೋ ಮಾಡೋಕ್ಕೆ ಹೊರಟು ಏನೇನು ಮಾಡ್ತಿದ್ದಾರೆ ಏನೋ ಅರ್ಥ ಆಗೋದು ಸ್ಥಿತಿನಲ್ಲಿ ನಾವು ರಸ್ತೆ ಪಕ್ಕದಲ್ಲಿ ಹಾಕ್ಕೊಂಡು ತಲೆ ಕೆಡಿಸ್ಕೊಂಡು ಏನಾಗುತ್ತೆ ಅಂತ. ಐ ನೋ ನಥಿಂಗ್ ಕ್ಯಾನ್ ಡೂ. ನನ್ನಿಂದ ಏನೋ ಮಾಡೋಕ್ಕಾಗತ್ತೆ ಅಥವಾ ಇನ್ಯಾರಿಂದನೋ ಆಗುತ್ತೆ. ಅದನ್ನು ನಾವು ಯಾವಾಗ 25-30 ವರ್ಷದ ಹಿಂದೆಯೇ ಅದನ್ನು ಮನಸ್ಸಿಂದ ಕಿತ್ತು ಬಿಸಾಕ್ಬಿಟ್ಟು ಇಲ್ಲಿವರೆಗೂ ಬಂದಿರೋರು.
Nobody don't know, but everyone knows everything. Nobody don't know and everybody knows everything. The life is running. ಎಲ್ಲ ಗೊತ್ತು, ಏನೂ ಗೊತ್ತಿಲ್ಲ, ಲೈಫ್ ಹೋಗ್ತಾ ಇರುತ್ತೆ. ದಿಸ್ ಈಸ್ ವಾಟ್ ವಿ ಆರ್ ಫೇಸಿಂಗ್ ನೌ. ಬಟ್ ಏನೋ ಒಂದು ಮಾಡಬೇಕು. ಮತ್ತು ಇದು ಬೇರೆ, ಸಾಧನೆ ಮಾಡಿಬಿಡ್ಬೇಕು ಜೀವನದಲ್ಲಿ. ಏನೋ ಒಂದು ಮಾಡಿಬಿಡ್ಬೇಕು. ಅದು ಏನೋ ಒಂದು ಸಾಧನೆ. ಈವನ್ ವಿ ಡೋಂಟ್ ನೋ ವಾಟ್ ಟು ಡೂ ಅಂತ. ಕರ್ಮ ಗುರು ನಮ್ಮದೆಲ್ಲ. ನಾ ಹೇಳ್ತಿಲ್ವ, ನಮಗೆ ಅದ್ಭುತವಾದ ದಿನಗಳು ಹೇಳ್ತಲ್ವ, ಅವತ್ತಿನ ದಿನಗಳಲ್ಲಿ ಕಷ್ಟ ಅಂದರೆ ಸ್ಪಂದಿಸುವಂಥ ಗುರುಗಳಿದ್ದರು, ಒಳ್ಳೆ ಅಕ್ಕಪಕ್ಕದ ಮನೆಗಳವರಿದ್ದರು. ಇವತ್ತು ಎಲ್ಲಿ ಯಾವ ಸ್ಥಿತಿನಲ್ಲಿ ಇದ್ದೀವಿ ಅಂತ ನೆನೆಸ್ಕೊಂಡ್ರೆ ಗಾಬರಿ ಆಗುತ್ತೆ. ಇವತ್ತು ಅವ್ರು ಯಾರಿಗೋ ಗೊತ್ತಿಲ್ಲ, ಇವ್ರು ಯಾರಿಗೋ ಗೊತ್ತಿಲ್ಲ, ಹೀಗೆಲ್ಲ ಇರ್ತಕ್ಕಂಥ ಸ್ಥಿತಿಗತಿಗಳು. ನೋಡೋಣ, ಈಗ 38 ವರ್ಷ ಲೀಡ್ ಮಾಡಿದ್ದೀವಿ. ಇನ್ನೂ ಮುಂದೆ ಇನ್ನೇನೇನೆಲ್ಲ ನೋಡಬೇಕು ಈ ಸಮಾಜದಲ್ಲಿ. ಜಸ್ಟ್ ವಿ ಆರ್ ಕೀಪ್ ಆನ್ ಅಬ್ಸರ್ವಿಂಗ್ ಅಷ್ಟೇ. ಇದನ್ನು ನಾನು ಎಲ್ಲರಿಗೂ ಹೇಳ್ತಾ ಇರ್ತಕ್ಕಂಥ ವಿಷಯ ಅಲ್ಲಪ್ಪ. ಇದರಲ್ಲಿ ವಿಶೇಷವಾಗಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ಅರ್ಥ ಮಾಡ್ಕೊಳ್ಳೋವಂಥ ಜನಗಳಿದ್ದಾರೆ. ಕಂಪ್ಲೀಟ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಂದು ಸಿಂಪಲ್ ಕನ್ನಡ ಇರುತ್ತೆ. ನಂದು ಏನದು ಬೇರೆ ಏನೇನೋ ಸುತ್ತು ಬಳಸಿ ಮಾತನಾಡ್ತಕ್ಕಂಥ ಕನ್ನಡ ಅಲ್ಲ ನಂದೇನಿದ್ರು ಸಿಂಪ್ಲಿಫೈ. ಇದನ್ನು ಯಾರಿಗೋ ಇವ್ರಿಗೆ ಹೇಳ್ತಿದ್ದಾರೆ, ಅವ್ರಿಗೆ ಹೇಳ್ತಿದ್ದಾರೆ, ಹಿಂಗೆ ಇವ್ರಿಗೆ. ನನ್ನ ಬಾಲ್ಯ ಆಗಿತ್ತು ಮರಯ್ಯ. ಬಾಲ್ಯದಲ್ಲಿ ಅಷ್ಟು ಅದ್ಭುತವಾಗಿತ್ತು. ಒಬ್ಬ ಮಾಸ್ಟರ್ ಕರ್ಕೊಂಡೋಗಿ ಊಟ ಹಾಕ್ಬಿಡೋರು, ಕಷ್ಟದಲ್ಲಿದ್ದಾರೆ, ಬರಯ್ಯ ನೀನು ಓದ್ಕೋವಿಂತಿ ಅಂತ. ಅವ್ರು ನಮಗೋಸ್ಕರ 5 ಗಂಟೆಗೆ ನಿದ್ದೆ ಎದ್ದು ಬುಕ್ ಹಿಡಿದು ಓದಿಸೋರು. ಅವ್ರ ಮನೆಗಳಿಗೆ ನಾವು ಸೇವೆಗಳು ಮಾಡಿದ್ದೀವಿ. ಅದು ಸೇವೆ, ಅದು ಫೋರ್ಸ್ಫುಲ್ಲಿ ಅಲ್ಲ. ತಿನ್ನೋಕ್ಕೂ ಗತಿ ಇಲ್ಲ ಟೈಮಲ್ಲಿ ಊಟ ಹಾಕಿ ನಮ್ಮನ್ನು ಇಟ್ಕೊಂಡಾಗ ನಾವು ಮಾಡಿದ್ದನ್ನು ಅದು ನಾವು ಕೆಲಸ ಅಂತ ಹೇಳಕ್ಕೆ ಬರಲ್ಲ. ದಟ್ ಈಸ್ ಕಾಲ್ಡ್ ಸೇವೆ. ಉಚಿತವಾಗಿ ಪುಸ್ತಕಗಳು, ಉಚಿತವಾಗಿ ಬಟ್ಟೆಗಳು, ಸಮವಸ್ತ್ರಗಳು. ಫೀಸ್ ಇಲ್ಲ ಅಂದರೆ ಒಬ್ಬ ಗುರುಗಳು ಕರೆದುಬಿಟ್ಟು ಫೀಸ್ ಕೊಟ್ಬಿಟ್ಟು ಸ್ಕೂಲಿಗೆ ಕಳಿಸಿದಂಥ ದಿನಗಳಿತ್ತು. ಅರೆ ಎಂಥ ಸ್ಥಿತಿ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಳ್ಳೆಯ ಸಮಾಜ, ಒಳ್ಳೆಯ ಸ್ಥಿತಿಗತಿಗಳು. ಆವಾಗ ಇಂಥವ್ರು ಇದ್ದಾರೆ ಅಂತಾದರೂ ಹೇಳ್ಕೊಳ್ಳೋದಕ್ಕಿದ್ರು. ಇವತ್ತು ಒಳ್ಳೆಯದನ್ನು ಮಾಡಬೇಕು ಅಂತಂದರೆ ಭಯ ಪಟ್ಕೊಂಡು ಮಾಡೋವಂಥ ಸ್ಥಿತಿ ನಿರ್ಮಾಣ ಆಗೋದನ್ನು ನೋಡ್ತಿದ್ರೆ ಭಯ ಅನಿಸುತ್ತೆ ಕೆಲವೆಲ್ಲ ಕೂಡ. ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂದರೆ ಭಯಪಡಿಸ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದನ್ನು ನೋಡಿದಾಗ ಎಂಥವ್ರಿಗೂ ಕೂಡ ಸ್ವಲ್ಪ ಮೈ ನಡುಕ ಬರ್ತದೆ. ಏನು ಒಳ್ಳೆಯದನ್ನು ಮಾಡೋದು ಅಂತಂದರೆ ನನ್ನ ಹತ್ರ ಇರೋದನ್ನು ಕಳ್ಕೊಂಡು ಮತ್ತೊಂದು ಅಲ್ಲ. ಸಣ್ಣ ಪುಟ್ಟ ಆದರೂ ಕೂಡ ರಿಯಲಿ ಇಟ್ ಈಸ್ ನಾಟ್ ಕ್ವಶನ್ ಮಾರ್ಕ್. ಸೊ ಕೀಪ್ ಆನ್ ವಾಚಿಂಗ್. ನನ್ನ ಈ ನಟನೆ ಹೀಗೇ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಡ್ರಮ್ಯಾಟಿಕ್ ಲೈಫ್ ಅಂತ. ಏಕೆಂದರೆ ನಾವು ಒಬ್ಬರನ್ನ ತೆಗಳೋಂಗಿಲ್ಲ, ಒಬ್ಬರನ್ನ ಹೊಗಳೋ ಹಾಗಿಲ್ಲ, ಒಬ್ಬರನ್ನ ಏನದು ಹೂ ಆ್ಯಮ್ ಟು ಸ್ಪೀಕ್ ಅಂತಕ್ಕಂಥದ್ದು ಬರ್ತದೆ. ಅದಕ್ಕೋಸ್ಕರ ಈ ನಟನೆಯನ್ನು ಹೀಗೆ ನೋಡ್ತಾ ಇರಿ. ನಿಮ್ಮೆಲ್ಲರನ್ನ ಮನರಂಜಿಸ್ತೀನಿ. ಇಷ್ಟ ಆಗದೆ ಇರೋರು ದಯವಿಟ್ಟು ಇದು ನಿಮ್ಗಲ್ಲಪ್ಪ. ನಾನು ಪದೇ ಪದೇ ಹೇಳ್ತೇನೆ, ನಾನು ಬರೀ ಒಂದು ಡ್ರಾಮ್ಯಾಟಿಕ್ ಲೈಫಲ್ಲಿ ನನ್ನದೇ ಆದಂಥ ಒಂದು ನನ್ನ ಮಿತ್ರವೃಂದವನ್ನು ರಂಜಿಸ್ಕೊಂಡು ಬದುಕ್ತಾ ಇರ್ತಕ್ಕಂಥವನು. ಕೀಪ್ ಆನ್ ವಾಚಿಂಗ್. ಇಷ್ಟ ISTA. ಥ್ಯಾಂಕ್ ಯು.